ಮತ್ತು ರಾಹುಲ್ ಗಾಂಧಿ ಇದಕ್ಕೆ ಉತ್ತರ ಕೊಡಬೇಕು. ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾಯಿದೆ. ನಮ್ಮ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಾದ ಮೇಲೆ ಹಿಂದೆ ಮನಮೋಹನ್ ಸಿಂಗ್ರ ಸರ್ಕಾರದಲ್ಲಿ ಏನು ರಾಜ್ಯಕ್ಕೆ ಅಭಿವೃದ್ಧಿ ಹಣ ಬಂದಿತ್ತು, ನನಗೀಗ ಅಂಕಿ ಸಂಖ್ಯೆ ನಾನು ಬಲ್ಲಿಲ್ಲ, ಕನಿಷ್ಠ 10 ಪಟ್ಟು ಇವತ್ತು ಹೆಚ್ಚು ಅನುದಾನ ಕೊಟ್ಟಂಥ ಪ್ರಧಾನಮಂತ್ರಿ ಮೋದಿಯವರ ಸರ್ಕಾರ. ಎಂದೂ ಕರ್ನಾಟಕ ಅನ್ಯಾಯ ಆಗಿಲ್ಲ. ಅದು GST ಇದ್ರ ಪ್ರಕಾರ ಆಯಾ ಪ್ರಮಾಣ ಪ್ರಕಾರ ನಮ್ಮ ರಾಜ್ಯಕ್ಕೂ ಬಂದಿದೆ. ಮತ್ತು ಕೆಲವೊಂದು ಭಾಳ ಅತಿ ಹಿಂದುಳಿದಂಥ ರಾಜ್ಯಗಳಿಗೂ ಇವತ್ತು ನಾರ್ತ್ ಈಸ್ಟ್ ಇದೆ, ಈಶಾನ್ಯ ರಾಜ್ಯಗಳಿವೆ, ಅಲ್ಲಿಯೂ ಸಾಕಷ್ಟು ಬೋಡೋಲ್ಯಾಂಡು ಅವು ಇವು ದೇಶ ವಿರೋಧಿ ಚಟುವಟಿಕೆಗಳು ಎಲ್ಲನೂ ಎದಕ್ಕೆ ಆಗ್ತಾಯಿದ್ವು ಅಂದರೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ. ಅಲ್ಲಿಯೂ ಅಭಿವೃದ್ಧಿ ಮಾಡುವಂಥ ಕೆಲಸ ಪ್ರಧಾನಮಂತ್ರಿ ಮಾಡಿದ್ರಿಂದ ಇವತ್ತು ಭಾರತ ತೊಡೋ ಅನ್ನುವಂಥದ್ದಿಲ್ಲ. ಏನು ಬರುವಂಥ ದಿವಸಗಳು ಭಾರತ ಜೋಡೋ ಆಗ್ತವೆ. ನರೇಂದ್ರ ಮೋದಿಯವರ ಕಾಲದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಸೇರ್ತದೆ. ಅದರ ನಂತರ ಪಾಕಿಸ್ತಾನ ದಿವಾಳಿಯಾಗಿ ಈಗ ಅದೂ ಸಹ ಅಲ್ಲಿ ಜನ ಪಾಕಿಸ್ತಾನದಲ್ಲಿಂಥ ಯುವಕರು ಹೇಳ್ತಾ ಇದ್ದಾರೆ ನಮಗೆ ನರೇಂದ್ರ ಮೋದಿಯವರಂಥ ಪ್ರಧಾನಮಂತ್ರಿ ಬೇಕು. ಭಾರತದಲ್ಲಿ ಇವತ್ತೇನು ಭಾರತದ ಒಳಗಡೆರುವಂಥ ಕಾಶ್ಮೀರದಲ್ಲಿ ಏನು ಅಭಿವೃದ್ಧಿ ಆಗ್ತದೆ ಅದನ್ನು ನೋಡಿ ಪಾಕಿಸ್ತಾನ ಸಹ ಇವತ್ತು ನಮ್ಮ ಭಾಗ ಆಗ್ತದೆ. ಇನ್ನೊಂದು 10 ವರ್ಷ ತಡೀರಿ, ಮುಂದೆ ಅಫ್ಘಾನಿಸ್ತಾನ ಇವತ್ತು ನಮ್ಮ ಗೆಳತನ ಮಾಡ್ತಾಯಿದೆ. ಇಂಥ ಪರಿಸ್ಥಿತಿಯಲ್ಲಿ DK ಸುರೇಶ್ ಅವರು ಅತ್ಯಂತ ಬೇಜವಾಬ್ದಾರಿ ಮತ್ತು ಒಬ್ಬ ಸಂಸದರಾಗಬೇಕಾದ್ರೆ ಒಂದು ಪ್ರಮಾಣ ವಚನ ನಾವು ತೊಗೊಂಡಿರ್ತೀವಿ. ಭಾರತದ ಅಖಂಡತೆ ಸಂರಕ್ಷಣೆ ಮಾಡ್ತೀನಿ ಅಂತ ಪ್ರತಿಜ್ಞೆಯನ್ನು ಇವತ್ತು ಇದು ಮಾಡ್ಯಾರ. ಅಂದರೆ ಅವ್ರನ್ನ ನನಗನ್ನಿಸ್ತದೆ ಲೋಕಸಭೆಯಿಂದ ಅನರ್ಹ ಮಾಡಬೇಕು. ಅಷ್ಟೇ ಅಲ್ಲ, ಮುಂದಿನ ಯಾವ ಚುನಾವಣೆಗೂ ಅವರಿಗೆ ಚುನಾವಣೆ ನಿಲ್ಲಲಿಕ್ಕೆ ಅವಕಾಶವನ್ನು ಚುನಾವಣಾ ಆಯೋಗ ಕೊಡಬಾರ್ದು. ನಾನು ಚುನಾವಣಾ ಆಯೋಗಕ್ಕೆ ಆಗ್ರಹ ಮಾಡ್ತೀನಿ.